ಡಿಬೇಟ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಜಯಂತಿ ನಿರ್ಣಯ ಅನ್ನೋ ಒಂದು ಗ್ರಂಥವಿದೆಯಲ್ಲ, ಅದರ ಆಧಾರದ ಮೇಲೆ ಒಂದು ಬಹಳ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದೇನಂದ್ರೆ ಕೃಷ್ಣ ಜಯಂತಿ ವ್ರತವನ್ನ ಆಚರಿಸುವ ರೀತಿ. ಹೌದು. ಅಂದ್ರೆ ನಮ್ಗೆಲ್ರಿಗೂ ಕೃಷ್ಣ ಜಯಂತಿ ಅಂದ್ರೇನು ಅಂತ ಸಾಮಾನ್ಯವಾಗಿ ಗೊತ್ತಿರುತ್ತೆ. ನಾವು ಉಪವಾಸ ಮಾಡ್ತೀವಿ, ಪೂಜೆ ಮಾಡ್ತೀವಿ. ಆದರೆ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ ಇದೆಯಲ್ಲ, ಅದು ಸ್ವಲ್ಪ ಬೇರೆ ಇದೆ. ಈ ವ್ರತದ ಆಚರಣೆಗಳನ್ನ ಶಾಸ್ತ್ರದಲ್ಲೇ ಹೇಳಿರುವ ಸಾಂಪ್ರದಾಯಿಕ ಮಂತ್ರಗಳ ಮೂಲಕ ನೇರವಾಗಿ ಕೃಷ್ಣನಿಗೆ ಅರ್ಪಿಸೋದು ಉತ್ತಮವೇ, ಅಥವಾ ಪ್ರತಿ ಆಚರಣೆಯನ್ನು ಗಾಯತ್ರಿ ಮಂತ್ರದ ತಾತ್ವಿಕ ಚೌಕಟ್ಟಿನಲ್ಲಿಟ್ಟು ಭಗವಂತನ ಒಂದೊಂದು ಗುಣಕ್ಕೆ ಜೋಡಿಸಿ ಅರ್ಥ ಮಾಡಿಕೊಳ್ಳೋದು ವ್ರತದ ಆಧ್ಯಾತ್ಮಿಕ ಮೌಲ್ಯವನ್ನ ಹೆಚ್ಚಿಸ್ತಾ? ನನ್ನ ವಾದ ತುಂಬಾನೇ ಸ್ಪಷ್ಟವಾಗಿದೆ. ಕೃಷ್ಣ ಜಯಂತಿಯ ಆಚರಣೆಗಳನ್ನ ಗಾಯತ್ರಿ ಮಂತ್ರದ ಆಳವಾದ ಅರ್ಥಗಳ ಜೊತೆ ಜೋಡಿಸ್ಕೊಂಡ್ರೆ ಆ ವ್ರತಕ್ಕೊಂದು ದೊಡ್ಡ ತಾತ್ವಿಕ ಆಯಾಮ ಸಿಗುತ್ತೆ. ಇದ್ರಿಂದ ಸಾಧಕನಿಗೆ ಕೇವಲ ಪುಣ್ಯ ಮಾತ್ರ ಅಲ್ಲ, ಹೆಚ್ಚಿನ ಆಧ್ಯಾತ್ಮಿಕ ಅರಿವು ಕೂಡ ಲಭಿಸುತ್ತೆ ಅಂತ ನಾನು ಪ್ರತಿಪಾದಿಸ್ತೀನಿ. ನನ್ನ ದೃಷ್ಟಿಕೋನ ಸ್ವಲ್ಪ ಭಿನ್ನ. ಶಾಸ್ತ್ರದಲ್ಲಿ ನೇರವಾಗಿ ಹೇಳಿರುವ ಆಚರಣೆಗಳು ಮತ್ತೆ ಸಮರ್ಪಣಾ ಮಂತ್ರಗಳೇ ಪರಿಪೂರ್ಣ. ಅವು ಸ್ವಯಂಪೂರ್ಣವಾಗಿವೆ. ಗಾಯತ್ರಿ ಮಂತ್ರದ ಮೂಲಕ ಇನ್ನೊಂದು ತಾತ್ವಿಕ ವಿಶ್ಲೇಷಣೆಯ ಪದರವನ್ನ ಸೇರಿಸೋದು ವ್ರತದ ಮೂಲ ಉದ್ದೇಶವಾದ ಭಕ್ತಿ ಮತ್ತೆ ಶ್ರದ್ಧೆಯಿಂದ ನಮ್ಮ ಗಮನವನ್ನ ಬೇರೆಡೆಗೆ ಸೆಳೆಯುವ ಸಾಧ್ಯತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಸರಿ, ನನ್ನ ನಿಲುವನ್ನ ಸ್ವಲ್ಪ ವಿವರಿಸ್ತೀನಿ. ಕೃಷ್ಣ ಜಯಂತಿ ಅಂದ್ರೆ ಕೇವಲ ದಿನವಿಡೀ ಉಪವಾಸ ಇರೋದು ಅಥವಾ ರಾತ್ರಿ ಪೂಜೆ ಮಾಡೋದು ಅಷ್ಟೇ ಅಲ್ಲ. ಅದೊಂದು ಆಳವಾದ ಆಧ್ಯಾತ್ಮಿಕ ಅನುಭವ. ನಾನಿಲ್ಲಿ ಅನುಸಂಧಾನ ಅನ್ನೋ ಪದ ಬಳಸ್ತಾ ಇದ್ದೀನಿ. ಅನುಸಂಧಾನ ಅಂದ್ರೆ ಕೇವಲ ನೆನಪಿಸ್ಕೊಳ್ಳೋದಲ್ಲ, ನಾವು ಮಾಡೋ ಪ್ರತಿಯೊಂದು ಕ್ರಿಯೆ ಹಿಂದಿರೋ ದೈವಿಕ ತತ್ವದ ಜೊತೆ ನಮ್ಮ ಮನಸ್ಸನ್ನ ನಿರಂತರವಾಗಿ ಜೋಡಿಸೋದು. ಮೂಲ ಗ್ರಂಥದಲ್ಲಿ ಗಾಯತ್ರಿ ಮಂತ್ರದ ಒಂದೊಂದು ಪದಕ್ಕೂ ಜಯಂತಿಯ ಆಚರಣೆಗಳನ್ನು ಜೋಡಿಸಿ ವಿವರಿಸಿದ್ದಾರೆ. ಹೇಗೆ ಅಂದ್ರೆ ಗಾಯತ್ರಿ ಮಂತ್ರದ ಸವಿತುಹು ಪದವನ್ನು ತಗೊಳ್ಳೋಣ. ಸವಿತುಹು ಅಂದ್ರೆ ಸೃಷ್ಟಿಕರ್ತ, ಎಲ್ಲವನ್ನೂ ಹುಟ್ಟಿಸುವವನು ಅಂತ ಅರ್ಥ. ಜಯಂತಿ ವ್ರತ ಮಾಡುವಾಗ ನಾವು ಪೂಜೆಗೆ ಹೂವು, ತುಳಸಿ, ಹಾಲು ಬಳಸ್ತೀವಿ. ಈ ವ್ರತ ಮಾಡೋಕೆ ನಮ್ಗೊಂದು ಶರೀರ ಬೇಕು. ಇವೆಲ್ಲವನ್ನು ಸೃಷ್ಟಿಸಿದ್ಯಾರು? ಅದೇ ಭಗವಂತ. ಹೀಗೆ ಸವಿತುಹು ಪದವನ್ನ ಸ್ಮರಿಸುತ್ತಾ ಈ ಎಲ್ಲ ಪೂಜಾ ಸಾಮಗ್ರಿಗಳನ್ನ ಸೃಷ್ಟಿಸಿದ ಭಗವಂತನೇ ನಿನಗಿದನ್ನ ಅರ್ಪಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಆ ಪೂಜೆಗೊಂದು ಬೇರೆ ಅರ್ಥ ಬರುತ್ತೆ. ಒಂದ್ ನಿಮಿಷ, ಇಲ್ಲಿ ನಾನೊಂದು ಪ್ರಶ್ನೆ ಕೇಳ್ಬೋದಾ? ನೀವು ಹೇಳ್ತಿರೋದು ಕೇಳಕ್ ತುಂಬಾನೇ ಚೆನ್ನಾಗಿದೆ, ನಿಜ. ಆದ್ರೆ ಇದು ಪ್ರಾಕ್ಟಿಕಲ್ ಆಗಿ ಎಲ್ರಿಗೂ ಸಾಧ್ಯನಾ? ನಾನು ಅದೇ ಪಾಯಿಂಟ್ಗೆ ಬರ್ತಾ ಇದ್ದೆ. ಹೀಗೆ ಮಾಡೋದ್ರಿಂದ ನಮ್ಮ ಆಚರಣೆ ಕೇವಲ ಒಂದು ಯಾಂತ್ರಿಕ ಕ್ರಿಯೆಯಾಗಿ ಉಳಿಯೋದಿಲ್ಲ, ಅದು ಜ್ಞಾನಯುಕ್ತ ಕರ್ಮ ಆಗುತ್ತೆ. ಅಂದ್ರೆ ಅರಿವಿನಿಂದ ಕೂಡಿದ ಕ್ರಿಯೆ. ಗಾಯತ್ರಿ ಮಂತ್ರದ ಕೊನೆಯಲ್ಲಿ ಬರೋ ಧಿಯೋ ಯೋನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನ ಪ್ರಚೋದಿಸಲಿ ಅಂತ ಪ್ರಾರ್ಥಿಸ್ತಾ, ಸ್ವಾಮಿ ಈ ವ್ರತವನ್ನ ಇನ್ನಷ್ಟು ಶ್ರದ್ಧೆ, ಭಕ್ತಿ ಮತ್ತೆ ಜ್ಞಾನದಿಂದ ಮಾಡೋಕೆ ನೀನೇ ನನಗೆ ಪ್ರೇರಣೆ ನೀಡು ಅಂತ ಕೇಳ್ಕೊಳ್ಳೋದು ಸಾಧಕನ ಬದ್ಧತೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ನೀವು ಹೇಳೋ ಜ್ಞಾನಯುಕ್ತ ಕರ್ಮದ ಪರಿಕಲ್ಪನೆಯನ್ನ ನಾನು ಗೌರವಿಸ್ತೀನಿ. ಆದ್ರೆ ನಾನು ಇದನ್ನ ಬೇರೆ ದೃಷ್ಟಿಯಿಂದ ನೋಡ್ತೀನಿ. ಜಯಂತಿ ನಿರ್ಣಯ ಗ್ರಂಥದಲ್ಲಿ ಶ್ರೀಮಧ್ವಾಚಾರ್ಯರು ಹೇಳಿರೋ ವಿಧಾನ ಇದೆಯಲ್ಲ, ಅದು ಅತ್ಯಂತ ಸರಳ, ನೇರ ಮತ್ತೆ ಶಕ್ತಿಶಾಲಿ. ಇದು ಪಾಪ ಪರಿಹಾರಕ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದ್ರೆ ಪಾಪಗಳನ್ನ ನಾಶ ಮಾಡುವಂಥದ್ದು. ವ್ರತದ ಮುಖ್ಯ ಅಂಗಗಳು ಯಾವುವು? ಉಪವಾಸ, ಸರಿಯಾದ ಸಮಯದಲ್ಲಿ ಶ್ರೀಕೃಷ್ಣಾಯ ಯಜ್ಞಪತಯೇ ಯಜ್ಞೇಶಾಯ ಅಂತ ಮಂತ್ರಗಳನ್ನ ಹೇಳೋದು, ಚಂದ್ರ ಹುಟ್ಟಿದಾಗ ಅರ್ಘ್ಯ ಕೊಡೋದು, ಮತ್ತೆ ಕೊನೆಯಲ್ಲಿ ವ್ರತವನ್ನ ಸಮರ್ಪಿಸೋದು. ಇವಿಷ್ಟೇ ಮುಖ್ಯ. ಇವು ಭಗವಂತನ ಜೊತೆ ನೇರವಾಗಿ ಸಂಪರ್ಕ ಸಾಧಿಸೋ ದಾರಿಗಳು. ನೀವು ಹೇಳಿದ ಗಾಯತ್ರಿ ಮಂತ್ರದ ತಾತ್ವಿಕ ವಿಶ್ಲೇಷಣೆ ಎಲ್ಲರಿಗೂ ಸುಲಭವಲ್ಲ. ಅದು ವ್ರತದ ಸಹಜವಾದ ಭಕ್ತಿಯನ್ನ ಸಂಕೀರ್ಣಗೊಳಿಸಿ ಒಂದು ರೀತಿ ಬೌದ್ಧಿಕ ಕಸರತ್ತಾಗಿ ಬದಲಾಗೋ ಅಪಾಯವಿದೆ. ಬೌದ್ಧಿಕ ಕಸರತ್ತು ಅಂತ ಯಾಕಂದ್ಕೋಬೇಕು? ಇದು ಅರಿವನ್ನ ಹೆಚ್ಚಿಸೋ ದಾರಿಯಲ್ವಾ? ಯಾಕಂದ್ರೆ ಅರ್ಘ್ಯ ಕೊಡುವಾಗ ಪ್ರಾತಃ ಕಂಸವಧಾರ್ಥಾಯ ಅನ್ನೋ ಮಂತ್ರ ಹೇಳ್ತೀವಿ. ಅಂದ್ರೆ ಬೆಳಗ್ಗೆ ಕಂಸನನ್ನ ವಧಿಸಲು ಹುಟ್ಟಿದವನೇ ಅಂತ ಕೃಷ್ಣನ ಅವತಾರದ ಉದ್ದೇಶವನ್ನೇ ನೇರವಾಗಿ ಸ್ಮರಿಸ್ತೇವೆ. ಇದಕ್ಕಿಂತ ನೇರವಾದ ಪರಿಣಾಮಕಾರಿಯಾದ ಅನುಸಂಧಾನ ಇನ್ನೇನು ಬೇಕು? ಕೊನೆಗೆ ಫಲ ಕೊಡೋದು ಭಗವಂತನೇ ಹೊರತು ನಮ್ಮ ತಾತ್ವಿಕ ವಿಶ್ಲೇಷಣೆಯ ಆಳವಲ್ಲ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಶ್ರದ್ಧೆಯಿಂದ ಆಚರಿಸಿದ್ರೆ ಸಾಕು. ಅದಕ್ಕೆ ಬೇರೆ ಯಾವುದೇ ಹೆಚ್ಚುವರಿ ವಿಶ್ಲೇಷಣೆ ಬೇಕಿಲ್ಲ. ಸರಿ, ಹಾಗಾದ್ರೆ ಇಬ್ರೂ ಒಪ್ಪುವ ಒಂದು ಅಂಶದಿಂದ ಶುರು ಮಾಡೋಣ.
ಕೃಷ್ಣ ಜಯಂತಿಯಂದು ಉಪವಾಸ ಇರಬೇಕು. ಆದರೆ ನನ್ನ ಪ್ರಶ್ನೆ, ಆ ಉಪವಾಸದ ಅನುಭವವನ್ನ ನಾವು ಇನ್ನಷ್ಟು ಆಳವಾಗಿಸೋದು ಹೇಗೆ? ಕೇವಲ ಹಸಿವಿನಿಂದ ಇರೋದೇ ಸಾಕಾ, ಅಥವಾ ಅದರ ಹಿಂದೆ ಒಂದು ದೊಡ್ಡ ತತ್ವವನ್ನ ನೋಡ್ಬೇಕಾ? ನೀವ್ ಹೇಳಿದಂತೆ ಆಚರಣೆಯ ಉದ್ದೇಶ ಭಕ್ತಿ, ಆದರೆ ಕೇವಲ ಕರ್ಮವನ್ನ ಮಾಡೋದಕ್ಕಿಂತ ಅದರ ಹಿಂದಿನ ತತ್ವವನ್ನ ಅರಿಯೋದು ಮುಖ್ಯ ಅಲ್ವಾ? ಖಂಡಿತ. ತತ್ವ ಅರಿಯೋದು ಮುಖ್ಯ. ಆದ್ರೆ ಆ ತತ್ವವನ್ನ ಅರ್ಥ ಮಾಡ್ಕೊಳ್ಳೋ ದಾರಿ ಯಾವುದು ಅನ್ನೋದೇ ನಮ್ಮ ಚರ್ಚೆಯ ವಿಷಯ. ಹೌದು. ನೋಡಿ, ಗಾಯತ್ರಿ ಮಂತ್ರದ ಮೂಲಕ ಅನುಸಂಧಾನ ಮಾಡಿದ್ರೆ ಭಗವಂತನ ಗುಣಗಳನ್ನ ಸ್ಮರಿಸುತ್ತಾ ಆಚರಣೆ ಮಾಡೋಕ್ಕೆ ಪ್ರೇರಣೆ ಸಿಗುತ್ತೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಗಾಯತ್ರಿ ಮಂತ್ರದಲ್ಲಿ ಭರ್ಗಃ ಅಂತ ಒಂದು ಪದ ಇದೆ. ಭರ್ಗಃ ಅಂದ್ರೆ ಪಾಪಗಳನ್ನ ನಾಶ ಮಾಡುವ ತೇಜಸ್ಸು. ಜಯಂತಿ ವ್ರತದ ಮುಖ್ಯ ಫಲಗಳಲ್ಲಿ ಒಂದು ಪಾಪ ಪರಿಹಾರ. ಭರ್ಗಃ ಪದವನ್ನ ಧ್ಯಾನಿಸುತ್ತಾ ಈ ವ್ರತದಿಂದ ಸಂತುಷ್ಟನಾದ ಭಗವಂತ ತನ್ನ ತೇಜಸ್ಸಿನಿಂದ ನನ್ನ ಪಾಪಗಳನ್ನ ಸುಟ್ಟು ಹಾಕುತ್ತಾನೆ ಅನ್ನೋ ಅರಿವು ಮೂಡಿದ್ರೆ ಆ ಉಪವಾಸ ಕೇವಲ ಶಾರೀರಿಕ ಕ್ರಿಯೆ ಆಗೋದಿಲ್ಲ, ಅದು ಜ್ಞಾನಪೂರ್ವಕವಾದ ಮಾನಸಿಕ ಶುದ್ಧೀಕರಣದ ಪ್ರಕ್ರಿಯೆಯಾಗುತ್ತೆ. ಭಕ್ತಿಯ ಜೊತೆಗೆ ಈ ಜ್ಞಾನ ಸೇರಿದ್ದಾಗ ಅನುಭವದ ಆಳ ಜಾಸ್ತಿಯಾಗುತ್ತೆ. ನಿಮ್ಮ ವಾದವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕ್ತಾ ಇಲ್ಲ. ಆದರೆ ಭಕ್ತಿಯೇ ಇದರ ಅಡಿಪಾಯ. ನೀವು ಜ್ಞಾನ ಅಂದಾಗ ಯಾವ ರೀತಿಯ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಗ್ರಂಥ ಪಾಂಡಿತ್ಯವೇ ಅಥವಾ ಅನುಭವದ ಅರಿವೇ? ಯಾಕಂದ್ರೆ ಜಯಂತಿ ನಿರ್ಣಯದಲ್ಲಿ ಹೇಳಿರೋ ಹಾಗೆ ವ್ರತದ ದಿನ ಉಪವಾಸವಿದ್ದು ಕೃಷ್ಣ, ಬಲರಾಮ, ವಸುದೇವ, ದೇವಕಿ, ನಂದಗೋಪ, ಯಶೋದೆ ಮತ್ತೆ ಸುಭದ್ರೆಯನ್ನ ಸ್ಮರಿಸೋದೇ ಭಕ್ತಿಯ ಒಂದು ಅತ್ಯುತ್ತಮ ಪ್ರದರ್ಶನ. ಇದೊಂದು ಭಾವನಾತ್ಮಕ ಸಂಪರ್ಕ. ಈ ಸರಳವಾದ ಭಕ್ತಿಯುತ ಆಚರಣೆ ಸಾಮಾನ್ಯ ಜನರಿಗೆ ಹೆಚ್ಚು ಹತ್ರವಾಗುತ್ತೆ. ನಿಮ್ಮ ತಾತ್ವಿಕ ವಿಶ್ಲೇಷಣೆಗೆ ಪಾಂಡಿತ್ಯ ಬೇಕಾಗ್ಬಹುದು, ಆದರೆ ಈ ಸರಳ ಸ್ಮರಣೆಗೆ ಕೇವಲ ಭಕ್ತಿ ಇದ್ರೆ ಸಾಕು. ಇದು ಎಲ್ಲರನ್ನೂ ಒಳಗೊಳ್ಳುವಂಥದ್ದು. ಭಕ್ತಿಯ ಸರಳತೆಯ ಬಗ್ಗೆ ಹೇಳಿದ್ದು ನಿಜ. ಆದ್ರೆ ಆ ಭಕ್ತಿಯನ್ನ ನಾವು ಕೊನೆಯಲ್ಲಿ ಭಗವಂತನಿಗೆ ಸಮರ್ಪಿಸುವಾಗ ಅಲ್ಲೂ ಎರಡು ದಾರಿಗಳಿವೆ. ನಿಮ್ಮ ದೃಷ್ಟಿಯಲ್ಲಿ ನೇರವಾದ ಮಾರ್ಗವೇ ಶ್ರೇಷ್ಠ ಅಲ್ವಾ? ಖಂಡಿತ. ಯಾಕಂದ್ರೆ ಸಾಂಪ್ರದಾಯಿಕ ವಿಧಾನದಲ್ಲಿ ವ್ರತದ ಕೊನೆಯಲ್ಲಿ ನಾವು ಒಂದು ನೇರವಾದ ಸಮರ್ಪಣಾ ಮಂತ್ರವನ್ನ ಹೇಳ್ತೇವೆ. ಅದು ಹೀಗಿದೆ: ಧರ್ಮಾಯ ಧರ್ಮಪತಯೇ ಧರ್ಮೇಶಾಯ ಧರ್ಮಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ. ಇದರ ಸರಳ ಅರ್ಥ ಧರ್ಮದ ಒಡೆಯನಾದ, ಧರ್ಮಕ್ಕೆ ಅಧಿಪತಿಯಾದ, ಧರ್ಮದ ಹುಟ್ಟಿಗೆ ಕಾರಣನಾದ ಶ್ರೀ ಗೋವಿಂದನಿಗೆ ನಮಸ್ಕಾರ ಅಂತ. ಇಲ್ಲಿ ನೋಡಿ ಎಷ್ಟು ನೇರವಾಗಿ ಮತ್ತೆ ಸ್ಪಷ್ಟವಾಗಿ ವ್ರತವನ್ನ ಭಗವಂತನಿಗೆ ಅರ್ಪಿಸಲಾಗ್ತಾ ಇದೆ. ಇದರಲ್ಲಿ ಯಾವುದೇ ಗೊಂದಲವಿಲ್ಲ, ಯಾವುದೇ ಪರೋಕ್ಷ ಮಾರ್ಗವಿಲ್ಲ. ಈ ಮಂತ್ರವೇ ತನ್ನಲ್ಲಿ ಸಂಪೂರ್ಣ ಅರ್ಥವನ್ನ ಮತ್ತೆ ಸಮರ್ಪಣಾ ಭಾವವನ್ನ ಹೊಂದಿದೆ. ಅದು ಅತ್ಯಂತ ಸುಂದರವಾದ ಮತ್ತೆ ಶಕ್ತಿಯುತವಾದ ಮಂತ್ರ, ನಾನು ಒಪ್ಕೊಳ್ತೇನೆ. ಆದ್ರೆ ನಾನು ಗಾಯತ್ರಿ ಮಂತ್ರದ ಮೂಲಕ ಮಾಡೋ ಸಮರ್ಪಣೆಯನ್ನ ಪರೋಕ್ಷ ಅಂತ ಕರೆಯೋದಿಲ್ಲ, ಬದಲಿಗೆ ಅದು ಹೆಚ್ಚು ವ್ಯಾಪಕವಾದದ್ದು ಅಂತ ಹೇಳ್ತೀನಿ. ಮೂಲ ಗ್ರಂಥದಲ್ಲಿ ನಾರಾಯಣ ನಾಮದ ಮೂಲಕ ಸಮರ್ಪಿಸೋದನ್ನ ವಿವರಿಸ್ತಾರೆ. ಜಯಂತಿ ನಾಂನಾಂ ಪುಣ್ಯಪದತ್ವಾದಿ ಗುಣಾನಾಂ ಅಯನಃ ಯತಃ ಸಹ ನಾರಾಯಣಃ ಅಂತ ಒಂದು ವಾಕ್ಯವಿದೆ. ಇದರ ಅರ್ಥ ಏನ್ ಗೊತ್ತಾ? ಜಯಂತಿ ವ್ರತದ ಪುಣ್ಯದಾಯಕ ಗುಣಗಳಿಗೆಲ್ಲ ಆಶ್ರಯನಾದವನು ನಾರಾಯಣ. ಹೀಗೆ ಅರ್ಥೈಸ್ಕೊಂಡು ಸಮರ್ಪಿಸಿದಾಗ ನಾವು ಕೇವಲ ಆ ದಿನ ಮಾಡಿದ ವ್ರತದ ಫಲವನ್ನ ಮಾತ್ರ ಅರ್ಪಿಸ್ತಾ ಇಲ್ಲ, ಬದಲಾಗಿ ಆ ವ್ರತದ ಹಿಂದಿರೋ ಎಲ್ಲ ಮಂಗಳಕರ ಗುಣಗಳ ಮೂಲ ಆಶಯವನ್ನೇ ಭಗವಂತನಿಗೆ ಅರ್ಪಿಸ್ತಾ ಇದ್ದೀವಿ. ಇದು ವ್ರತವನ್ನ ಕೇವಲ ಒಂದು ದಿನದ ಆಚರಣೆಯಾಗಿ ಸೀಮಿತಗೊಳಿಸದೆ ಬ್ರಹ್ಮಾಂಡದ ತಾತ್ವಿಕ ಸತ್ಯಗಳೊಂದಿಗೆ ಜೋಡಿಸುತ್ತೆ. ನೀವು ಹೇಳೋ ವ್ಯಾಪಕತೆಯ ಪರಿಕಲ್ಪನೆ ಆಸಕ್ತಿದಾಯಕ. ಆದ್ರೆ ನನ್ನ ಮೂಲಭೂತ ಪ್ರಶ್ನೆ ಇಷ್ಟೇ: ಅದರ ಅವಶ್ಯಕತೆ ಇದೆಯಾ? ಧರ್ಮಪತೆಯೇ ನಮಃ ಅಂದಾಗ, ಧರ್ಮದ ಒಡೆಯನಿಗೆ ನಮಸ್ಕಾರ ಎಂದಾಗ ಅದರಲ್ಲಿ ಬ್ರಹ್ಮಾಂಡದ ಎಲ್ಲ ತತ್ವಗಳು ಅಡಗಿಲ್ವಾ? ಭಗವಂತನೇ ಧರ್ಮದ ಮೂಲ ಅಂದ್ಮೇಲೆ ಅವನಿಗೆ ನೇರವಾಗಿ ನಮಸ್ಕರಿಸೋದೇ ಅತ್ಯಂತ ಶ್ರೇಷ್ಠವಾದ ಮತ್ತೆ ಪರಿಣಾಮಕಾರಿಯಾದ ವಿಧಾನ. ಬೇರೆ ವಾಹಕದ ಅಂದ್ರೆ ಗಾಯತ್ರಿ ಮಂತ್ರದ ಮೂಲಕ ಹೋಗೋ ಬದಲು ನೇರವಾದ ರಾಜಮಾರ್ಗವಿದ್ದಾಗ ಅದನ್ನೇ ಯಾಕೆ ಬಳಸಬಾರ್ದು? ಸಾಂಪ್ರದಾಯಿಕ ಮಂತ್ರಗಳು ಸ್ವಯಂಪೂರ್ಣ. ಆದ್ರೆ ಸಾಧಕನ ಅರ್ಹತೆ ಮತ್ತವನ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ನಾವು ಪರಿಗಣಿಸ್ಬೇಕಲ್ವಾ? ಎಲ್ಲರೂ ಒಂದೇ ಮಟ್ಟದಲ್ಲಿರೋದಿಲ್ಲ. ಈ ರೀತಿಯ ತಾತ್ವಿಕ ಅನುಸಂಧಾನ ಗಂಭೀರ ಸಾಧಕರಿಗೆ ಆಳವಾದ ಚಿಂತನೆಗೆ ಅವಕಾಶ ನೀಡುತ್ತೆ. ಆರಂಭದ ಹಂತದಲ್ಲಿರೋರಿಗೆ ಇದು ಕಷ್ಟ ಎನಿಸ್ಬೋದು, ನಿಜ. ಆದ್ರೆ ಈ ಜಯಂತಿ ನಿರ್ಣಯ ಗ್ರಂಥದ ಮೂಲ ಉದ್ದೇಶವೇನು? ಸಂಧ್ಯಾವಂದನೆಯ ಅಂತರಂಗವನ್ನ ಅಂದ್ರೆ ಅದರ ಒಳಗಿನ ಅರ್ಥವನ್ನ ತಿಳಿಸೋದು. ಅದೇ ತರ್ಕವನ್ನ ಅನ್ವಯಿಸಿದ್ರೆ ಜಯಂತಿಯ ಅಂತರಂಗವನ್ನ ಗಾಯತ್ರಿ ಮಂತ್ರದ ಮೂಲಕ ಅರಿಯೋದು ಒಂದು ಶ್ರೇಷ್ಠವಾದ ಮಾರ್ಗ. ಇದು ಆಚರಣೆಯನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತೆ. ಇಲ್ಲ,
ಇಲ್ಲೇ ನೋಡಿ ನನ್ನ ಭಿನ್ನಾಭಿಪ್ರಾಯ ಶುರುವಾಗೋದು. ವ್ರತಗಳು ಎಲ್ಲರಿಗೂ ಸುಲಭವಾಗಿ ಆಚರಿಸೋಕೆ ಸಾಧ್ಯವಾಗುವಂತಿರ್ಬೇಕು. ಅದೇ ಅವುಗಳ ಉದ್ದೇಶ. ನಿಮ್ಮ ವಾದವು ವ್ರತವನ್ನ ಕೇವಲ ಪಾಂಡಿತ್ಯಪೂರ್ಣ ಚರ್ಚೆಯನ್ನಾಗಿ ಸೀಮಿತಗೊಳಿಸೋ ಅಪಾಯ ಇದೆ. ಆದ್ರೆ ವ್ರತದ ಮೂಲ ಉದ್ದೇಶವಾದ ಬಹುಪುಣ್ಯಪ್ರದ ಮತ್ತೆ ಪಾಪ ಪರಿಹಾರಕ ಫಲಗಳು ಶ್ರದ್ಧಾಪೂರ್ವಕವಾದ ಸರಳ ಆಚರಣೆಯಿಂದಲೇ ಲಭಿಸ್ತವೆ ಅಂತ ಶಾಸ್ತ್ರ ಸ್ಪಷ್ಟವಾಗಿ ಹೇಳುತ್ತೆ. ಇದರ ಸೌಂದರ್ಯವೇ ಅದರ ಸಾರ್ವತ್ರಿಕತೆಯಲ್ಲಿರೋದು. ಒಬ್ಬ ದೊಡ್ಡ ವಿದ್ವಾಂಸ ಮತ್ತೆ ಏನೂ ಓದದ ಒಬ್ಬ ಸಾಮಾನ್ಯ ಭಕ್ತ ಇಬ್ರೂ ಒಂದೇ ರೀತಿಯಲ್ಲಿ ಈ ವ್ರತವನ್ನ ಆಚರಿಸಿ ಒಂದೇ ಫಲವನ್ನ ಪಡಿಬೋದು. ಭಗವಂತನಿಗೆ ಬೇಕಾಗಿರೋದು ಪಾಂಡಿತ್ಯಕ್ಕಿಂತ ಹೆಚ್ಚಾಗಿ ನಿರ್ಮಲವಾದ ಭಕ್ತಿ. ನಿಮ್ಮ ವಿಧಾನವು ಈ ಸಾರ್ವತ್ರಿಕತೆಗೆ ಧಕ್ಕೆ ತರುವ ಸಾಧ್ಯತೆ ಇದೆ. ಧಕ್ಕೆ ತರುತ್ತೆ ಅಂತ ನಾನು ಭಾವಿಸೋದಿಲ್ಲ. ಬದಲಿಗೆ ಆಸಕ್ತಿ ಇರೋರ್ಗೆ ಒಂದು ಆಳವಾದ ದಾರಿಯನ್ನ ತೋರಿಸುತ್ತೆ ಅಷ್ಟೇ. ಯಾರಿಗೂ ಇದು ಕಡ್ಡಾಯವಲ್ಲ. ಆದ್ರೆ ಜ್ಞಾನದ ಹಾದಿಯಲ್ಲಿ ಮುಂದೆ ಹೋಗೋಕೆ ಬಯಸೋರ್ಗೆ ಇದೊಂದು ಅವಕಾಶ. ಆದ್ರೆ ಆ ಅವಕಾಶವು ಮೂಲ ಆಚರಣೆಯ ಮಹತ್ವವನ್ನ ಕಡಿಮೆ ಮಾಡೋ ಹಾಗೆ ಇರಬಾರ್ದು. ಸರಳ ಭಕ್ತಿಯ ಮಾರ್ಗವೇ ಶ್ರೇಷ್ಠ ಅನ್ನೋ ಭಾವನೆಗೆ ಧಕ್ಕೆ ಬರಬಾರ್ದು. ಇಲ್ಲದಿದ್ರೆ ನನಗೆ ಗಾಯತ್ರಿ ಮಂತ್ರದ ವಿಶ್ಲೇಷಣೆ ಗೊತ್ತಿಲ್ಲ, ಹಾಗಾಗಿ ನನ್ನ ವ್ರತ ಅಪೂರ್ಣ ಅನ್ನೋ ಕೀಳರಿಮೆ ಭಕ್ತರಲ್ಲಿ ಮೂಡೋ ಅಪಾಯವಿದೆ. ಅದು ಆಗಬಾರ್ದು. ಶಾಸ್ತ್ರೋಕ್ತ ಆಚರಣೆಯೇ ಪರಿಪೂರ್ಣ. ಒಟ್ಟಿನಲ್ಲಿ ನನ್ನ ದೃಷ್ಟಿಕೋನದಲ್ಲಿ ಕೃಷ್ಣ ಜಯಂತಿ ಆಚರಣೆಗಳನ್ನ ಗಾಯತ್ರಿ ಮಂತ್ರದ ತಾತ್ವಿಕ ನೆಲೆಯಲ್ಲಿಟ್ಟು ನೋಡೋದ್ರಿಂದ ಆಚರಣೆಗಳು ಕೇವಲ ಕರ್ಮವಾಗಿ ಉಳಿಯದೆ ಭಗವಂತನ ಗುಣಗಳನ್ನ ಚಿಂತಿಸೋ ಜ್ಞಾನ ಮಾರ್ಗವಾಗುತ್ತೆ. ಈ ಅನುಸಂಧಾನವು ವ್ರತದ ಆಧ್ಯಾತ್ಮಿಕ ಮೌಲ್ಯವನ್ನ ಹೆಚ್ಚಿಸುತ್ತೆ ಮತ್ತು ಸಾಧಕನ ಅರಿವನ್ನ ವಿಸ್ತರಿಸುತ್ತೆ. ಇದು ಕೇವಲ ಕ್ರಿಯೆಯಲ್ಲ, ಇದೊಂದು ಜ್ಞಾನಪೂರ್ವಕ ಉಪಾಸನೆ. ನನ್ನ ಪ್ರಕಾರ ಕೃಷ್ಣ ಜಯಂತಿಯ ಯಶಸ್ಸು ಅದರ ಶಾಸ್ತ್ರೋಕ್ತ ಮತ್ತೆ ಶ್ರದ್ಧಾಪೂರ್ಣ ಆಚರಣೆಯಲ್ಲಿದೆ. ನಿಮ್ಮ ವಾದದ ಆಳವನ್ನು ನಾನು ಒಪ್ಪಿಕೊಂಡ್ರೂ ಜಯಂತಿ ನಿರ್ಣಯದಲ್ಲಿ ಹೇಳಿರೋ ನೇರವಾದ ಮತ್ತೆ ಭಕ್ತಿಯುತ ವಿಧಾನಗಳು ಸ್ವಯಂಪೂರ್ಣವಾಗಿವೆ ಅಂತ ನಾನು ಬಲವಾಗಿ ನಂಬುತ್ತೀನಿ. ಯಾವುದೇ ಹೆಚ್ಚುವರಿ ತಾತ್ವಿಕ ಹೊರೆ ಇಲ್ಲದೆ ಸರಳವಾದ ಭಕ್ತಿಯಿಂದ ಆಚರಿಸಿದಾಗಲೂ ವ್ರತವು ಸಂಪೂರ್ಣ ಫಲವನ್ನು ನೀಡುತ್ತೆ ಅನ್ನೋದರಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಭಕ್ತಿಯೇ ಸಕಲ ಸಾಧನೆಗಳಿಗೂ ಮೂಲ. ಒಂದು ವ್ರತವನ್ನ ಆಚರಿಸೋ ವಿಧಾನದ ಕುರಿತಿರೋ ಈ ಎರಡು ವಿಭಿನ್ನ ದೃಷ್ಟಿಕೋನಗಳು ಆಚರಣೆಯ ಹಿಂದಿನ ಚಿಂತನೆಯ ಆಳವನ್ನ ನಮಗೆ ತೋರಿಸುತ್ತೆ. ಒಂದು ಮಾರ್ಗವು ಜ್ಞಾನ ಮತ್ತೆ ಚಿಂತನೆಗೆ ಒತ್ತು ನೀಡಿದ್ರೆ, ಇನ್ನೊಂದು ಮಾರ್ಗವು ಸರಳ ಮತ್ತೆ ನೇರವಾದ ಭಕ್ತಿಗೆ ಪ್ರಾಮುಖ್ಯತೆ ಕೊಡುತ್ತೆ. ಕರ್ಮದ ಜೊತೆ ಜ್ಞಾನವಿರ್ಲಿ ಅಥವಾ ಕೇವಲ ನಿರ್ಮಲವಾದ ಭಕ್ತಿ ಇರ್ಲಿ, ಎರಡರ ಗುರಿಯೂ ಒಂದೇ, ಭಗವಂತನ ಪ್ರೀತಿಯನ್ನ ಗಳಿಸೋದು. ಈ ವಿಷಯದ ಕುರಿತು ಇನ್ನಷ್ಟು ಆಳವಾದ ಅಧ್ಯಯನಕ್ಕೆ ಈ ಮೂಲ ಗ್ರಂಥದಲ್ಲಿ ಖಂಡಿತವಾಗಿಯೂ ಅವಕಾಶವಿದೆ.